ಇನ್ನು ನೀವು A to Z ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಸರ್ಕಾರದ ಶಕ್ತಿ, ಗೃಹ ಜ್ಯೋತಿ ಹಾಗೂ ಗೃಹಲಕ್ಷ್ಮಿ ಯೋಜನೆಗಳ ಪ್ರಗತಿಯಲ್ಲಿ ರಾಜ್ಯದಲ್ಲಿಯೇ ಜಿಲ್ಲೆಯು ಮೊದಲ ಸ್ಥಾನದಲ್ಲಿದೆ ಎಂದು ಜಿಲ್ಲಾಧಿಕಾರಿ ದಿವ್ಯಪ್ರಭು ಜೆ.ಆರ್ಜಿ ತಿಳಿಸಿದರು. ಮೊಳಕಾಲ್ಮೂರು ಪಟ್ಟಣದ ತಾಲೂಕು ಆಡಳಿತ ಸೌಧ ಆವರಣದಲ್ಲಿ ಶನಿವಾರ ಏರ್ಪಡಿಸಿದ್ದ ಜನತಾ ದರ್ಶ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಜಿಲ್ಲೆಯಲ್ಲಿ ಈಗಾಗಲೇ ನಡೆದ 6 ಜನತಾ ದರ್ಶನಗಳಿಂದ ಬಂದಿದ್ದ 1393 ಅರ್ಜಿಗಳಲ್ಲಿ 1268 ಅರ್ಜಿಗಳನ್ನು ಈಗಾಗಲೇ ವಿಲೆ ಮಾಡಿದ್ದು, ಉಳಿದ 125 ಅರ್ಜಿಗಳನ್ನು ಶೀಘ್ರವೇ ಇತ್ಯರ್ಥ ಮಾಡಲಾಗುವುದು. ತಾಲೂಕುಗಳಲ್ಲಿ ಬಗೆಹರಿಯದ ಸಮಸ್ಯೆಗಳನ್ನು ಜನರು ಜಿಲ್ಲಾ ಕೇಂದ್ರಕ್ಕೆ ತರುತ್ತಿದ್ದು, ಇವರ ಕಚೇರಿಗಳಿಗೆ ಅಲೆದಾಡುವುದನ್ನು ತಪ್ಪಿಸಲು ನಾನಾ ಇಲಾಖೆಗಳ ಅಧಿಕಾರಿಗಳೇ ಜನರ ಮನೆ ಬಾಗಿಲಿಗೆ ಬಂದು ಸಮಸ್ಯೆ ಬಗೆಹರಿಸಲು ಈ ಕಾರ್ಯಕ್ರಮ ನಡೆಸಲಾಗುತ್ತಿದೆ ಎಂದರು. ಇಲ್ಲಿ ಸಲ್ಲಿಸುವ ಅರ್ಜಿಗಳನ್ನು ಕಂಪ್ಯೂಟರ್ನಲ್ಲಿ ದಾಖಲಿಸಲಾಗುವುದು. ಈ ಅರ್ಜಿಗಳನ್ನು 1 ತಿಂಗಳು ಒಳಗಾಗಿ ಬಗೆಹರಿಸಲಾಗುವುದು. ಜಿಲ್ಲೆಯಿಂದಲೇ ಯಾವ ತಾಲೂಕಿನ ಯಾವ ಅರ್ಜಿ ಬಾಕಿ ಇದೆ, ವಿಲೆಗೆ ಕಾರಣ ಏನೆಂಬುದನ್ನು ಅರಿತು ಸಮಸ್ಯೆ ಬಗೆಹರಿಸಲು ಕ್ರಮ ರೂಪಿಸಲಾಗಿದೆ. ಜನರು ತಮ್ಮಲ್ಲಿನ ಸಮಸ್ಯೆಗಳನ್ನು ಪ್ರಸ್ತುತವಾಗಿ ತೆರೆದಿರುವ ಕೌಂಟರ್ಗಳಲ್ಲಿ ನೀಡಿ ಅರ್ಜಿಯ ನಕಲು ಪ್ರತಿ ಪಡೆಯಬೇಕು ಎಂದರು. ಸಮಸ್ಯೆಗಳನ್ನು ಬಗೆಹರಿಸಬೇಕು. ಜನ ತಮ್ಮ ಒಂದು ಸಮಸ್ಯೆಗಳಿಗೆ ಎಲ್ಲ ಒಂದು ಕಡೆ ಅಲದಾಡುವುದನ್ನು ನಿಲ್ಲಿಸಬೇಕು. ನಿಗದಿತ ಸಮಯದ ಒಳಗಡೆ ಅವರ ಸಮಸ್ಯೆಗಳಿಗೆ ಪರಿಹಾರವನ್ನು ಒದಗಿಸಬೇಕು ಅಂತ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಚಾಲನೆ ನೀಡಲಾಗಿದೆ. ತಾವು ಕೂಡ ನೋಡಿದಿರಿ, ಕಳೆದ 1 ತಿಂಗಳ ಹಿಂದೆ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಕೂಡ ರಾಜ್ಯ ಮಟ್ಟದಲ್ಲಿ ಜನತಾ ದರ್ಶನ ಕೂಡ ನಡೆಸಿದ್ದಾರೆ. ಇಡೀ ರಾಜ್ಯದಲ್ಲಿ ವಿವಿಧ ಕಡೆಯಿಂದ ಕೂಡ ಜನರು ಹೋಗಿ ಅಲ್ಲಿ ಮನವಿಯನ್ನು ಕೂಡ ನೀಡಿದ್ದಾರೆ. ಹಾಗಾಗಿ ಈ ಒಂದು ಸಮಸ್ಯೆಗಳು ಜನ ಎಲ್ಲೋ ಒಂದು ಕಡೆ ಅಲದಾಡುವ ತಡೆ ಕಟ್ಟಲಿಕ್ಕೆ ತಮ್ಮ ಒಂದು ಮನೆ ಬಾಗಿಲಲ್ಲಿ ಬಂದು ತಮ್ಮ ಸಮಸ್ಯೆಗಳನ್ನು ಬಗೆಹರಿಸಬೇಕು. ಅಲ್ಲಿ ಇರುವ ಸಮಸ್ಯೆಗಳು ಏನು ಅಂತ ತಿಳ್ಕೊಂಡು ಅದನ್ನು ಕೂಡ ಪ್ರಾಪರ್ ಒಂದು ವಿಧಾನದಲ್ಲಿ ಅದನ್ನು ವಿಲೆಗೊಳಿಸಬೇಕು ಅನ್ನೋ ಉದ್ದೇಶದಿಂದಲೇ ಈ ಒಂದು ಕಾರ್ಯಕ್ರಮ ನಾವು ಚಾಲನೆಯನ್ನು ಮಾಡಿದ್ದೀವಿ. ಶಾಸಕ ಎನ್.ವೈ. ಗೋಪಾಲಕೃಷ್ಣ ಮಾತನಾಡಿ, ಗಡಿಭಾಗ ಹಾಗೂ ಬಡತನದ ಅಣೆಪಟ್ಟಿ ಪಡೆದ ಈ ತಾಲೂಕಿನಲ್ಲಿ ಪ್ರಸ್ತುತವಾಗಿ ಸಮಸ್ಯೆಗಳು ಹೆಚ್ಚಾಗುತ್ತಿವೆ. ತಾಲೂಕಿನ ನೀರಾವರಿ ವಿಷಯಕ್ಕೆ ಸಂಬಂಧಿಸಿದಂತೆ ಹೋರಾಟ ಮಾಡಬೇಕಿದೆ. ಈಗಾಗಲೇ ಕ್ಷೇತ್ರ 48 ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆಯ ಬಗ್ಗೆ ಸಂಬಂಧಿಸಿದ ಇಂಜಿನಿಯರ್ ಬಳಿ ಚರ್ಚಿಸಲಾಗಿದೆ. ಜನವರಿ ಅಂತ್ಯದೊಳಗೆ ನೀರು ಹರಿಸುವ ಭರವಸೆ ನೀಡಿದ್ದಾರೆ ಎಂದರು. ನೋಡ್ತಾ ಇದ್ವಿ, ಆದ್ರೆ ಒಂದು ಕಿವಿ ಮಾತು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಎಲ್ಲಾ ಸದಸ್ಯರು ಕೂಡ ಒಂದೇ ವೇದಿಕೆ ಮೂಲಕ ಸಮಸ್ಯೆಗಳು ಬಗೆಹರಿಸ್ತವೆ ಅನ್ನೋದು ಅದು ತಪ್ಪು. ಅದು ನಿಮ್ಮ ಸಮಸ್ಯೆಗಳು ಕೇಳ್ತಕ್ಕಂಥ ಕೂಡ ಸಮಂಜಸವಾಗಿರ್ಬೇಕು, ನ್ಯಾಯಸಮ್ಮತವಾಗಿರ್ಬೇಕು. ನಾವು ಮಾಡಿದ್ರೆ ಸರ್ಕಾರಕ್ಕೂ ಶಕ್ತಿ ಇರ್ಬೇಕು. ಅದ್ರ ಮಾಡ್ತಕ್ಕಂಥ ಸಮಸ್ಯೆಗಳು ಕೂಡ ಅರ್ಥ ಮಾಡ್ಕೊಂಡು ಅದು ನಿಮಗೆ ಆ ಸಮಸ್ಯೆಗಳನ್ನ ತೂಗ್ಲಾಡಿಸ್ತಕ್ಕಂಥ ಕೆಲಸ ಕೂಡ ಅದು ಬರಬೇಕು. ಆ ಒಂದು ಸಮಸ್ಯೆಗಳನ್ನ ಇಟ್ಟು ನಾವು ಇಟ್ಕೊಂಡು ಬರ್ಬೇಕೇನ ಸಣ್ಣ ಪುಟ್ಟ ವಿಚಾರಗಳಲ್ಲಿ ಆಗದೆ ಇರ್ತಕ್ಕಂಥದ್ದು, ಆಗ್ದಲೇ ಆ ಮಾಡ್ಲಿಕ್ಕೆ ಸಾಧ್ಯ ಇರ್ತಕ್ಕಂಥ ಸಮಸ್ಯೆಗಳನ್ನ ಮುಂದಿಟ್ರೆ ಭಗವಂತ ಕೂಡ ಕೆಳಗೆ ಬಂದ್ರು, ಭೂಮಿಗೆ ಬಂದು ಉಳಿದ್ರು ಕೂಡ ಸಮಸ್ಯೆಗಳು ಬಗೆಹರಿಸಕ್ ಆಗೋದಿಲ್ಲ. ಹೀಗಾಗಿ ತಾಲೂಕಿನ ಜನ, ಕನಿಷ್ಠ ಜೀವನ ನಡೆಸ್ತಕ್ಕಂಥ ಜನ, ಬಹಳ ಬಡತನದಲ್ಲಿರ್ತಕ್ಕಂಥ ನಾವು ಬಹಳ ಅತ್ಯಂತ ಹಿಂದುಳಿದಿರ್ತಕ್ಕಂಥ ಪ್ರದೇಶದಲ್ಲಿ ಯಾವತ್ತೂ ಇಲ್ಲಿ ಆರ್ಥಿಕವಾಗಿ ಸಬಲತೆಯುಳ್ಳಂತ ವ್ಯವಸ್ಥೆಗಳಾಗಿರ್ಬೇಕು. ಒಂದು ನೀರಾವರಿ ಯೋಜನೆ ಆಗ್ಬೇಕಾಗಿತ್ತು, ಅದು ಕುಂಠಿತ ನಡೀತಾ ಇದೆ. ಆ ಯೋಜನೆಗಳು ಎಲ್ಲಿ ಕೂಡ ಸಫಲವಾಗ್ಲಿಲ್ಲ. ಕಡೆಗೆ ಕೆರೆ ತುಂಬಿಸ್ತಕ್ಕಂಥ ಕೆಲಸಗಳಾದ್ರೂ ಈ ಭಾಗದಲ್ಲಾದ್ರೆ ಆರ್ಥಿಕವಾಗಿ ಒಂದು ಸಬಲತೆಯನ್ನು ಉಂಟು ಮಾಡ್ತಕ್ಕಂಥದ್ದು ಏನಾದ್ರೂ ಒಂದು ದಾರಿ ಅದಾದ್ರೆ ಅದು ನೀರಾವರಿ ಯೋಜನೆಗಳೇ ಬಹಳಷ್ಟು ಇಲ್ಲಿ ಮುಖ್ಯವಾಗಿ. ಕಾರ್ಯಕ್ರಮದಲ್ಲಿ ಕೃಷಿ, ತೋಟಗಾರಿಕೆ, ರೇಷ್ಮೆ, ಸಮಾಜ ಕಲ್ಯಾಣ, BCM, ST ಕಾರ್ಪೊರೇಷನ್, ಆರೋಗ್ಯ, CPDO, ಪೊಲೀಸ್ ಇಲಾಖೆ ಸೇರಿದಂತೆ ಇನ್ನಿತರ ಇಲಾಖೆಯಿಂದ ತಮ್ಮ ವ್ಯಾಪ್ತಿಯ ಯೋಜನೆ ಸೌಲಭ್ಯಗಳ ಬಗ್ಗೆ ಕೌಂಟರ್ಗಳನ್ನು ತೆರೆದು ಜಾಗೃತಿ ಮೂಡಿಸಲಾಯಿತು. ಕಾರ್ಯಕ್ರಮದಲ್ಲಿ ಉಪ ವಿಭಾಗಾಧಿಕಾರಿ ಕಾರ್ತಿಕ್, ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಮಂಜುನಾಥ್, ತೋಟಗಾರಿಕೆ ಇಲಾಖೆ ಉಪನಿರ್ದೇಶಕಿ ಸವಿತಾ, ಯೋಜನಾಧಿಕಾರಿ ಮಹೇಂದ್ರ ಕುಮಾರ್, ಪ್ರಭಾರ ತಹಶೀಲ್ದಾರ್ ರೆಹಾನ್ ಪಾಷಾ, ತಾಲೂಕು ಪಂಚಾಯಿತಿ EO MR ಪ್ರಕಾಶ್, BEO ನಿರ್ಮಲಾದೇವಿ, ಪಶುಸಂಗೋಪನಾ ಇಲಾಖೆ ಸಹಾಯಕ ನಿರ್ದೇಶಕ ಡಾಕ್ಟರ್ ರಂಗಸ್ವಾಮಿ ಇದ್ದರು. ವರದಿಗಾರರು ರುದ್ರೇಶ್, Z ನ್ಯೂಸ್, ಮೊಳಕಾಲ್ಮೂರು. ಇನ್ನು ನೀವು A to Z ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.